ಸುಮ್ಮನಿರಮ್ಮ, ನೀನು ಯಾಕಮ್ಮ ಹಿಂಗೆ ಆಡ್ತಾಯಿದ್ದೀನಿ ನೀನು? ಅಮ್ಮ ನೀನು ಎಷ್ಟೇ ಹೇಳು, ಸುಮ್ಮನೆ ಇದ್ದುಬಿಟ್ರೆ ಒಳ್ಳೇದು ನೀನು. ಸುಮ್ಮನಿರಮ್ಮ, ನಮಗೊಂದು ಕಾಲ ಬರ್ತದೆ ಅಪ್ಪ, ಎಲ್ಲ ಅವರೇ ನನ್ನ ಕಡಿಕೆ ಅಂತ ಹಂಗೆ ಮೆರಿತಾವನಲ್ವಾ? ಕಲ್ಸೋಕಾಯ್ತು ಸುಮ್ಕಿರು, ಹೆಂಗೆ ಕಲಿಸ್ಬೇಕು ಅಂತ ನನಗೂ ಗೊತ್ತು, ಕಲಿಸ್ತೀನಿ. ಎಂತ ಏಟ್ ಹೊಡಿತು ನೋಡಿ ನಿನಗೆ ಪಾಪ. ನನಗೆ ಬೇಜಾರಾಗೋಯ್ತು. ಅದಕ್ಕೆ ಕಣ ಮುಂಡೆ ಮಗನೇ ಚೆನ್ನಾಗಿ ಓದು, ಕೆಲಸ ತಗೋ ಅಂತ ಹೇಳೋದು ನಾನು. ಇನ್ನೇ ಕೇಳೋದು ನಿನಗೆ? ನನಗದು ಪರಿಸ್ಥಿತಿ ನಿನಗೆ ಆಗೋದು ಬೇಡ ಅಂತ. ಅವ್ರ ಕೈ ಕೆಳಗಿರಬೇಡ, ಚೆನ್ನಾಗಿ ಓದಿ ಬರೆದು ಚೆನ್ನಾಗಿ ನಂಬರ್ ತೆಗಿ ಅಂತ ಅಷ್ಟು ಭಾಗ್ಯನ ಬಿಡ್ಕೊಂಡೆ, ಪೇಲ ಕುಂತ್ಕೊಂಡೆ ಎಲ್ಲ ಸಬ್ಜೆಕ್ಟಲ್ವೇ. ಮುಂಡೆ ಮಗನೇ ಹೋಗು, ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗೆ. ಫೋನ್ ಮಾಡಿಬಿಟ್ಟು ಅಪ್ಪನಿಗೆ ಹೇಳಿ, ಅಮ್ಮ ರೂಮನ್ನು ಚಿಲ್ಕಾಕ್ಬಿಟ್ಟದೆ ಅಂತ ಎದುರಿಸ್ಲಾ. ಫೋನ್ ಮಾಡಲ ನಿಮ್ಮ ಅಪ್ಪನಿಗೆ ಕದ ಹಾಕೊಂಡು ಫೋನ್ ಮಾಡ್ರಿ ಎತ್ತಲ್ಲ ಒಳಗೆ ಸೇರ್ಕೊಂಡದೆ ಅಂತ ಅನ್ನೀಗ. ಅಮ್ಮ ಸುಮ್ಮನಿರು, ಆಮೇಲೆ ಅಪ್ಪ ಗಾಬ್ರಿ ಆದದ ಮೇಲೆ ಗಾಬರಿಯಾಗಿ ಏನಾರು ಇದ್ದದ ಸುಮ್ಮ ಕುತ್ಕಮ್ಮ. ಯಾರಿಗಾರ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟಿಯಾ? ಸುಮ್ಮನೆ ಅವೆಲ್ಲ ಯಾಕಬೇಕು? ಇಲ್ಲ ಕತೆ ಮಾಡ್ಲಾ ನೀನು ಫೋನ್ ಅವನಿಗೆ? ಅಲ್ಲಕ್ಕಲ್ಲ ಏನಿಲ್ಲ ಇವನು. ಹಾಂ ಏನು ನೀವು ಹಿಂಗೆ ನಾನು ಸುಮ್ಮನಿದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳ್ಕೊಮಗ. ನನಗೂ ನಿನಗೂ 10 ಪೈಸೆ ಬೆಲೆ ಇರೋಕ್ಕಿಲ್ಲ, ತಿಳ್ಕೊಬಿಡು. ನಿಜವಾಗ್ಲೂ 10 ಪೈಸೆ ಬೆಲೆ ಇರೋಕ್ಕಿಲ್ಲ. ಬೇಕಾದ್ರೆ ಅವಳನ್ನೇ ಮನೆ ಸೊಸೆ ಮಾಡ್ಕೊಂಡ್ರು ಹೇಳೋಕ್ಕಾಗಿಲ್ಲ ಗೊತ್ತಾ? ಅವ್ರು ಅಂಥವ್ರು ಅಂತವ. ಅಲ್ಲ ಈ ನಿಂಗೆ ಅವಳು ಮನೆ ಹಾಳಾಗ ಕೈ ಸೇದೋಗ ಅಂಥ ಕೆಲಸ ಮಾಡೋದ್ಲು ನೋಡು. ಅಯ್ಯೋ ಯಾವ ಕಾಲಕ್ಕೂ ಇಲ್ಲ ಕಣವ. ಅವಳು ಸತ್ತು ಕೂಟ ಕಣವ, ಹಂಗೆ ಕಣವ ಹಿಂಗೆ ಕಣವ, ಕಂಡೋನ್ ಜೊತೆ ಓಡೋದ್ಲು ಕಣವ. ಇನ್ನು ಅವಳನ್ನ ಮನೆಯೊಳಗೆ ಸೇರ್ಸೋಕ್ಕಿಲ್ಲ ಕಣವ. ನೀನೇನ ಮನೆಯಲ್ಲಿ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಏನೇನೋ ಉಬ್ಬಿಸ್ಬಿಟ್ಟು ಇವತ್ತು ನನಗೆ ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಲ್ಲ, ಕರ್ಕೊಬರಕ್ಕೆ ಹೋಗೇ ಬಿಟ್ಲಲ್ಲ. ಅಯ್ಯಪ್ಪ ದೇವರೇ, ನಿಜವಾಗ್ಲೂ ನಂಬಿಸಿ ಮೆಟ್ರಕ್ಕೆ ಕೂದ್ಬಿಡ್ತಾರೆ. ನಡ್ನೀರಲ್ಲಿ ತಗೊಂಡೋಗಿ ಮೆಟ್ರಕ್ಕೆ ಹೋಗಿ ಏಸಕ್ಕಿಲ್ಲ ಇವ್ರು ಕಣಪ್ಪ. ಸಣ್ಣ ಎಕ್ತಿ ಬಾಯಲ್ಲಿ ಮುನ್ನಾಕಂದರು. ಅಯ್ಯಪ್ಪ ದೇವರೇ ಭಗವಂತ. ಆಯಿತು ಸುಮ್ಮನಿರಮ್ಮ, ತಲೆಗೆಡ್ಸ್ಕೊಬೇಡ, ಸುಮ್ಮನಿರೋ ಆಯಿತು. ಇನ್ನೇನು ಮಾಡಂಗಿದ್ದದು? ಸುಮ್ಮನೆ ಅದು ಇದು ಅನ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಗಿ ಕೈಲಾಟ ಆಡೋಕ್ಕೋಗಿ ದೊಡ್ಡಾಟ ಆಯ್ತದೆ. ಬೇಡ ಸುಮ್ಕಿರು, ಅವೆಲ್ಲ ಬೇಡ ಸುಮ್ಕಿರಮ್ಮ. ಅಯ್ಯೋ ನಾನು ಏನಾರು ಮಾಡ್ಕೊಳಕ್ಕೆ ಹೋದನ? ನಾನು ಸುಮ್ಮನೆ ಕೂತಿರ್ತೀನಿ. ಕದ ಹಾಕೊಂಡು ಹೋಗು ನೀನು. ನಾನು ಇತ್ತ ಕದ ಹಾಕತ್ತೀನಿ, ಸುಮ್ಮನೆ ಫೋನ್ ಮಾಡಲ್ಲ. ಫೋನ್ ಮಾಡೋಕೆ ಹೋಗಿ ಕದ ಕಾಕೊಂಡಿಗೆ ಸುಮ್ಮ ಕೂತ್ಕೋ. ಬೇಡ ಅವೆಲ್ಲವೇ. ಆಮೇಲೆ ಬ್ಲ್ಯಾಕ್ ಮೇಲು ಗೀಕ್ ಮೇಲು ಅಂತ ಮಾಡೋಕ್ಕೋಗಿ ಎಷ್ಟೋ ಜನ ಸತ್ತೋಗರೆ ಕರಮ್ಮ. ನಿಜಕ್ಕೂ ಎದುರ್ಸೋಕೆ ಹೋಗಿ ಅರ್ಧ ಸತ್ತೋಗರೆ ಗೊತ್ತಾ? ಅವೆಲ್ಲ ಬೇಡ ಸುಮ್ಕಿರವ ನಿಂತ ಅಮ್ಮಯ್ಯ, ನಂಗೆ ಎದುರ್ಕಾಯ್ತದೆ. ಬೇಡ ಕತೆ. ಅದು ಯಾವ ಗಾಚಾರ ಅಂದರು? ಐಲಾಟ ಆಡಕ್ಕೆ ಹೋಗಿ ದೊಡ್ಡಾಟ ಆದದ ಮೇಲೆ. ಅಯ್ಯೋಲೋ ನನಗೆ ಸತ್ತೋಯ್ತಿದ್ದ ನಿಜಕ್ಕೆ. ನೀನು ಚೆನ್ನಾಗಂತ ಇದ್ದೀಕಲ್ಲ, ನಾನೇ ಸತ್ತೋಗನ್ಲೆ. ನನಗೆ ಅವನೇ ಬರ ಅಂದರು ಸತ್ತೋಗಕ್ಕೆ. ಸುಮ್ಮನೆ ಎದುರಿಸ್ತೀನಿ ಅಂತ ಕತೆ ಹೋಗು. ನಾನು ಏನು ಮಾಡ್ಕೊಳಕ್ಕಿಲ್ಲ, ಸುಮ್ಮನೆ ಕುತ್ಕೊಂಡಿರ್ತೀನಿ ಕಣ. ಅವೆಲ್ಲ ಬೇಡ ಸುಮ್ಮ ಕೂತ್ಕೊ ನೀನು. ಒಳ್ಳೆ ದಡ್ಡದಿಂಗ ಆಡ್ಬೇಡ ನೀನು ಎಷ್ಟು ಮಾಡಿದ್ರು ಅಷ್ಟೇ. ನೀನು ಇವತ್ತು ಯತ್ನೆ ಮಾಡೋದಲ್ಲ ಕಣಮ್ಮ, ಅವತ್ತೇ ಯತ್ನೆ ಮಾಡಬೇಕಾಗಿತ್ತು. 2ನೇ ಸಂಬಂಧಕ್ಕೆ ಮದುವೆ ಕುಪ್ಕೊಂಡಲ್ಲ ನೀನು. ಅವತ್ತೇ ಯತ್ನೆ ಮಾಡಿದ್ರೆ ಇಷ್ಟೆಲ್ಲ ಆಯ್ತಿತ್ತಿಲ್ಲ. ಸುಮ್ಮನೆ ಇರು ನೀನು, ನಿಂಗೆ ಗೊತ್ತಾಗಕ್ಕಿಲ್ಲ ನಿನಗೆ. ಸಿಕ್ಕಿಲ್ಲ ಅವ್ನು ಕೆಲಸ ಮಾಡು. ಇಲ್ಲೇ ಕೂತಿರ್ತೀನಿ, ಇಲ್ಲೇ ಕೂತ್ಕೊಂಡು ಫೋನ್ ಮಾಡಿಗ. ಅಕಸ್ಮಾತ್ ಬರೋದು ಕಂಡಿರ್ಬೇಕಾದ್ರೆ ಏನೋ ಚಿಲ್ಕಕ್ಕೆ ಒಳಗಿರ್ತೀನಿ. ಓ ಸರಿ ಆಯ್ತು, ಮಾಡ್ತೀನಿ ತಡೀಲಿ. ಹಲೋ ಎಲ್ಲ ಅಪ್ಪ ಅಪ್ಪ ಬಿರ್ನು ಬಾಪಲಿ ಅಪ್ಪ. ಅಪ್ಪ ಅಮ್ಮ ರೂಮ್ ಕದ ಹಾಕಬಿಟ್ಟದೆ. ನಾನು ಬದುಕಾಗಿಲ್ಲ, ಸತ್ತೈತೀನಿ. ಮೀನಾಕ್ಷಿ ಕರ್ಕೊಬತ್ತವ್ರೆ, ಅವಳು ಕರ್ಕೊಬರತ್ತೆ. ನಾನು ಸತ್ತೈತೀನಿ ಅಂದ್ಕೊಂಡು ಅಮ್ಮ ರೂಮ್ ಕದ ಹಾಕೊಂಡು ಒಳಗೆ ಸೇರ್ಕೊಬಿಟ್ಟದೆ ಕಣಪ್ಪ. ಬಿರ್ನು ಬಾಪ. ಓದ್ರೋಯ್ತಾಳೆ ಬಿಡ್ಲ, ಸತ್ರ ಸಾಯಿಲಂತೆ ಬಿಡು. ತಿಕ್ಕಿ ಹೆಚ್ಕೊಂಡು ನಂಗೆ ಆಡ್ತಾರೆ, ಬಡ್ಡಿ ತರದ್ರು ಬಡ್ಡಿ. ಸತ್ರ ಸಾಯಿಲಂತೆ. ಅಲ್ಲ ಈ ಮುಂಡ್ಯಾಗ ಏನು ಬಂದಿರೋದು? ಲೋಪರ್ ಮುಂಡ್ಯಾಗ ಇವಳಿಗೆ ಸತ್ರ ಸಾಯ್ಲಿ, ಸತ್ತರೆ ಓದ್ರೋಯ್ತ ಒಂದು ಆಟ ಸೌದೆ ಸುಟ್ಟಾಕಾಯ್ತದೆ ಬಿಡು. ಓದ್ರೋಯ್ತಾಳೆ. ಅವಳನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ನಾನು ಭಾಗ ಮಾಡೋದು ಬಿಟ್ಬಿಟ್ಟು ಕಾಯ್ಕೊಂಡು ಕೂತ್ಕೊಳ್ಳಲ್ಲ ನಾನು. ಏನಪ್ಪ ಹಿಂಗಂತಿದ್ದೀನಿ ನೀನು? ಅಮ್ಮನ ಜೀವಕ್ಕಿಂತ ನಿನಗೆ ಕೆಲಸ ಹೆಚ್ಚಾಗೋಯ್ತಪ್ಪ. ನೀನು ಚೆನ್ನಾಗಿ ಆಡ್ತಿದ್ದಿ ಬಿಡು. ಇನ್ನೇನು ಕೆಲಸ ಮಾಡಿಲ್ಲ ನಿನಗೆ 4 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೂಟ್ರು ಅದೇನೇನು ಬುಕ್ ಮಾಡ್ತೀಯಲ್ಲ ಅವೆಲ್ಲ ತಂದ್ಕೊಡಕ್ಕದ್ದಪ್ಪ. ತಂದ್ಕೊಡಕ್ಕದ್ದ ಹೇಳು. ನೀನು ಹೇಗೆ ತೆಗ್ ಬೆಂಕಿಕ? ಅದೇನು ಮಾನ ಮರುವುದಿಲ್ವ ನಿಮಗೆ? ಅದೇನು ಅವನು ಮಗನು ಅದು ಯಾಕೆ ಆಡ್ತಿದ್ದೀರ ಮನೆ ಒಳಗೆ? ನನಗೆ ಗೊತ್ತಾಯ್ತಿಲ್ಲ ನೋಡ್ಲಾ. ನೀವು ನಿಜಕ್ಕೂ ಹಿಂಗೆ ಆಡೋರು ಹೋದ್ರೆ ನಾನೇ ಒದ್ದಿ ಮನೆಯಿಂದ ಹಚ್ಕೊಡಿಸ್ತೀನಿ. ಲೋಪರ್ ಬಡ್ಡೆವ ನಿಮ್ಮ ಏನು ಅವತಾರಗಳು ಆಡ್ತಾಯಿದ್ದೀರಾ? ಯಾಕನಪ್ಪ ಅಮ್ಮ ನೋಡಿದ್ರೆ ರೂಮ್ ಒಳಗೆ ಕದ ಹಾಕೊಂಡು ಕೂತದೆ. ಏನಪ್ಪ ಹಿಂಗಂತ ಇದ್ದೀನಿ ನೀನು? ಸತ್ರ ಸಾಯ್ತಾಳೆ ಬಿಡ್ಲ, ಸತ್ರ ಸಾಯಿಲ್ಲಂತೆ. ಅವಳು ಇದ್ರೆಷ್ಟು ಸತ್ರೆಷ್ಟು? ಅವಳು ಯಾಕೋ ಸಾಯಳಕ್ಕೆ ಫಿಕ್ಸ್ ಆಗಿರಂಗೆ ಅವಳನ್ನ ಯಾಕೆ ನಾವು ತಡಿಬೇಕು? ಬಿಡು ಸಾಯಲಿ. ನೀನು ಸರಿಯಾದ ಗಂಡ ಹಾಕೊಂಡ್ಬಿಡು. ನೀನು ಸರಿಯಾದ ಗಂಡ. ನೀನೆಲ್ಲಿದ್ದಿಲ್ಲ? ನಾನಿಲ್ಲಿ ರೂಮಿಂದ ಆಚೆಗೆ ಬಂದೀನಿ. ರೂಮಿಂದ ಆಚೆಲಿ ಇವನಿ ಅಮ್ಮ ಕದ ಹಾಕೊಂಬಿಟ್ಟು ತಟ್ಟಿದ್ರು ತೆಗಿತೇನೆ ಇಲ್ಲ ಕಣಪ್ಪ. ರೂಮ್ ಕದ ಹಾಕೊಂಡು ಕೂತಿದ್ದಾಳ? ಹ್ಞೂ ಕಣಪ್ಪ. ಲೋ ಬಿಮರು ಅಲ್ಲಿ ನೋಡಲಿ. ಅಪ್ಪ ಎಲ್ಲ 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 ರೂಮ್ ಕದ ಹಾಕೊಂಡಿಲ್ಲ ಮತ್ತೆ ಸಾಯ್ತೇರ ಇನ್ನೂ ಕೂತಾಳು ಸುಮ್ಮನೆ. ಸಾಯ್ಬೇಕಾಗಿತ್ತ? ನಾನು ಸಮಾಧಾನ ಆಗದು ನಿನಗೆ? ಸಾಯ್ಬೇಕಾಗಿತ್ತ ಹೇಳು? ನಾನು ಬದುಕಿರೋದು ನಿನ್ಗೆ ಇಷ್ಟ ಇಲ್ಲ? ಸಾಯ್ಬೇಕಾಗಿತ್ತು ಅಲ್ವಾ? ಅಲ್ಲ ಈ ಅಪ್ಪ ದೇವ್ರ ನಿನ್ನಂತವನ ನಾನು ಎಲ್ಲೂ ನೋಡಿಲ್ಲ ಕಣಪ್ಪ. ನಾನು ಎಲ್ಲೂ ನೋಡಿಲ್ಲ. ಅಲ್ಲ ಸಾಯ್ಬೇಕಾಗಿತ್ತೇನ ನಾನು? ತರದ್ರು ಬಡ್ಡಿ ಅತ್ತವ. ಅಲ್ಲ ಎಲ್ಲ ರೂಮ್ ಕದ ಹಾಕೊಂಡಿರೋದವಳು?
ಅಪ್ಪ ಅಪ್ಪ ಅಮ್ಮನೇ ಕಣಪ್ಪ ಗಂಜಿರು ಅಪ್ಪನ ಫೋನ್ ಮಾಡಿ ಎದುರ್ಸೋದ ಅಂತ. ಅಲ್ಲ ನಾನು ಯಾವಾಗ ಅಂದೆ? ಅಪ್ಪ ದೇವ್ರನೆಗೂ ಕಣಪ್ಪ ಅಪ್ಪನೇ ಅಮ್ಮನೇ ಅಪ್ಪನಿಗೆ ಎದುರ್ಸೋದಕ್ಕಲ್ಲ ಅಂತ ಅಂದಿದ್ದು ಅದ್ರ ಬಟ್ಟೆ ಐದ್ನೇ. ಅಲ್ಲ ಈ ಬುದ್ಧಿ ಕಲ್ತಿದ್ಯಲ್ಲ ನೀನು ಮನೆಯಾಳ ಬುದ್ಧಿಯ ಒಳ್ಳೇದಲ್ಲ ಒಳ್ಳೇದ್ಕಂತೂ ಅಲ್ಲ ಬಿಡು. ನೀನು ಕಲ್ತಿರೋ ಕೇಳ್ಗಾಲ ಬುದ್ಧಿ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ನನಗೆ ಕಲಿಬಾರ್ನೆ ಕಲ್ತಾನೆ ಸೂಪರ್ ಬಡ್ಡಿ ಅದ ಮಕ ಸೇರ್ಸೋಡ್ಬಿಡ್ತೀನಿ ನಿನ್ನ ಒಂದು ಮಕನ ಬಡಿ ನಿನ್ನ. ಓ ಏನು ಅನ್ಕೊಂಡಿದ್ದಾನ ಕಣೆ ಲೋಪರ್ ಬಡ್ಡಿ ಐದ್ನೇ. ಅಲ್ಲ ಈ ಮುಂಡೆ ಮಾತ್ಕಟ್ಕೊಂಡು ನೀನು ಅವಳಂಗೆ ಕುಡಿ ಯಾಕೆ ಏನು ಸಾಯ ರೋಗ ಬಿದ್ದಿರೋ ನಿನಗೆ? ಇನ್ನೇನು ಸಾಯ ಅಂತದಲ್ದ ನೀನು ಬದುಕಂತ ಕೆಲಸ ಮಾಡ್ತಾ ಇದೀಯ ನೀನು. ಅದಕ್ಕೆ ನಿಂಗೆ ಅಜ್ಜಿ ಕಳ್ಸಿದಿ ಕರ್ಕೊಬರಕ್ಕೆ ಅಂದ್ಬಿಟ್ಟು. ಕಳ್ಸೀನಿ ಕರ್ಕೊಬರೋಗು ಅಂತವ ಇಲ್ಲಿ ಇರಲಿ ಮನೇಲಿ ಏನ್ಬಿಟ್ಟು ಕಳ್ಸೀನಿ. ಏನೀಗ ಅಪ್ಪ ಯಾಕೋ ನೀನು ಜಾಸ್ತಿ ಆಯ್ತು ಕಣಪ್ಪ. ಇಲ್ಲ ಬಿಮಲು ಅವಳು ಕೊಡ್ತೀನಿ ಈಗ ನಿನ್ಗೆ ಹೊಡಿಬೇಕು ಹೇಳೀಗ. ಇಲ್ಲಿ ಒಡ್ಸ್ಕೊಳಕ್ಕೆ ಆಸೆ ಆಗ್ಬಿಡ್ತದೆ ಕನ್ಸಲ್ಲ ಅದಕ್ಕೆ ಹೆಂಗೆ ಆಡ್ತಾಯಿದ್ರಿ? ಓ ಚಿನ್ನದ ಕೈ ಅಲ್ವಾ ನಿನ್ನ ಕೈಲಿ ಒಡ್ಸ್ಕೊಳಕ್ಕೆ ಮೈಯೆಲ್ಲ ಚಿನ್ನ ಆಯ್ತಿತ್ತಲ್ಲ ಅದಕ್ಕೆ ನಿಂಗೆ ಒಡ್ಸ್ಕೊಳಕ್ಕೆ ಅಂತ ಅಂತೇವಿ ನಾವು. ಈ ಒಳ್ಳೇದಕ್ಕಲ್ಲ ನಾನು ಎಷ್ಟು ಹೆಣ್ಣು ಮಕ್ಳ ಕೈಯಲ್ಲಿ ಕಣ್ಣೀರು ಹಾಕ್ಸಿಯೋ ನಿಂಗೆ ಒಳ್ಳೇದಂತೂ ಆಯ್ತಿಲ್ಲ ತಿಳ್ಕೊಬಿಡು. ಅನ್ಬೋಸ್ತೀನಿ ನೀನು. ಓ ಪರವಾಗಿಲ್ಲ ಬಿಡು ಅನ್ಬೋಸ್ತೀನಿ. ಅಲ್ಲ ಈ ಅಂತ ಕಳ್ಬಡ್ಡೆ ಇರ್ಬೇಕು ನೀವು. ರೂಮ್ ಒಳಗೆ ಕೂತ್ಕೊಂಡು ರೂಮ್ ಕದ ಹಾಕೋಣದ ಕಣಪ್ಪ. ಅಮ್ಮ ಅನ್ಕೊ ಫೋನ್ ಮಾಡಿದ್ವಿ ಅನ್ಸೋದಿಲ್ಲ. ಅಮ್ಮ ರೂಮಿಂದ ಹಚ್ಕೋಗಿ ಫೋನ್ ಮಾಡುವಂತು ಕದ ಹಾಕೊಂಡು ಮಾಡುವಂತು. ಅಮ್ಮ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟದು ಅಂದ್ಬಿಟ್ಟು ನಾನು ಹಂಗೆ ಇದು ಮಾಡಿದ್ದು ಇಲ್ಲ ಇದ್ಕೊ ಮಾಡ್ತೀನಿ ಅಂದಿದ್ದು. ಹೆಚ್ಚು ಕಮ್ಮಿಯ ಯಾರಿಗಾರು ಮಾಡ್ಬಿಡ್ತಾಳೆ ಹೆಚ್ಚು ಕಮ್ಮಿಯ ಅವಳು ಮಾಡ್ಕೊಂಡಳ ಅವಳೆ ಅಂತ ಇವಳು ಅಂತ ನನಗೆ ಗೊತ್ತು. ಲೋಪರ್ ಬಡ್ಡಿ ಏನ ಮಾನ ಮರುವದಿ ನಾಚಿಕೆ ಏನಾರು ಒಂದು ಚೂರಾರು ಇದ್ದಿದ್ರೆ ಇವಳು ಹಿಂಗೆ ಆಡ್ತೈತಿಲ್ಲ ಏನು ಇಲ್ದೋ ಹಿಂಗೆ ಆಡೋದು. ಲೋಪರ್ ಬಡ್ಡಿ ಸರಿಯಾಗಿ ಬುದ್ಧಿ ಕಲಿ ನೀನು ಮೊದಲು. ಇವಳೇ ಸರಿ ಇವಳು. ನನಗೆ ಏನಾರು ಕೆಲಸ ಇದ್ದದ ಮಾಡೋಕ್ಕೆ ಇವಳು ಕಾಯ್ಕೊಂಡು ಕೂತ್ಕೊತೀನಿ ಸದೈತಲ್ಲ ಅಂದ್ಬಿಟ್ಟು. ನೋಡ್ಲೇನತ್ತ ಹೇಳ್ತೀನಿ ಕೇಳ್ಕೊ. ನಾನಂತೂ ಕಳಿಸಿಲ್ಲ ಕರ್ಕೊಬರೋಗು ಅಂತ. ಅಜ್ಜಿ ಸೈದಿತ್ವಾಗಿ ಹೋಗಿರೋದು ಆಯಿತಾ. ನಾನು ಕರ್ಕೊಬರ್ತೀನಿ ನನ್ನ ಮನೆ ಒಳಗೆ ನಾನು ಇಸ್ಕೊತೀನಿ ಅಂತ. ಅದಕ್ಕೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಇವತ್ತಿಗೂ ಹೇಳ್ತೀನಿ ಕೇಳ್ಕೊ. ನಾನು ನಿನ್ಗೆ ಯಾವುದೇ ಥರದಲ್ಲಿ ಮೋಸನೂ ಮಾಡಿಲ್ಲ. ಇದ್ರ ಮೇಲೆ ನೀನು ಏನಾದ್ರು ತಿಳ್ಕೊಬೋದು ಇದ್ರೆ ಇರ್ಬೋದು ಸತ್ರ ಸಾಯ್ಬೋದು. ಅದಕ್ಕೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಸಾಯಮ್ಮಂತೂ ಇಟ್ಕೊಳಕ್ಕಾಯ್ತಿಲ್ಲ. ಏನು ಕಾಯ್ಕೊಂಡು ಕೂತ್ಕೊಳಕ್ಕದ್ದ ನಾನು ಮಾಡೋ ಬಂಗಬಿಟ್ಟು ಹೇಳು ನೀನು ಕಾಯ್ಕೊಂಡು ಕೂತ್ಕೊಳಕ್ಕದ್ದ ಎದುರಿಸ್ಬೋದು ಬೆದರಿಸ್ಬೋದು ಕೂತ್ಕೊಂಡಿದ್ರು ನೀನು. ಅದಕ್ಕೆ ಅನ್ಸ್ಬಂತಲ್ಲ ಅನ್ಕೋಬೇಡ. ನೋಡ್ಲ ನಿಮ್ಮರು ಇನ್ನೊಂದ್ಸತಿ ಹಂಗಾಗದೆ ಹಿಂಗಾಗದೆ ಅಮ್ಮನಿಗೆ ಹೆಂಗೆ ಫೋನ್ ಮಾಡಿದ್ರೆ ನಿನಗೆ ಸರಿಯಾದ ಕೆಲಸಗಳಾಗೈತವೆ. ಫೋನ್ ಮಾಡೋಕ್ಕೆ ಕೂಡ್ದು ನನಗೆ. ಸತ್ರು ಸಿಕ್ಕಿಲ್ಲ ನಿನಗೆ ಅಲ್ವಾ? ನಾನು ಸತ್ರು ಫೋನ್ ಮಾಡ್ಬೇಕಲ್ಲ ಬಿಮಲು. ನಾನು ಸತ್ರು ಮಾಡಬೇಡ ಪಾಪ. ಅದಕ್ಕೆ ತೊಂದರೆ ಕೊಟ್ಟಿಗೆ ಕೊಡಬೇಡ. ಈಗೇನು ನಾನೇ ಬೇಕಾ? ಹಾಂ ಸರಿ ಆಯಿತು ಸಾಯಿ ಮತ್ತೆ ಸಾಯಿ ಸತ್ರು ಮಾಡಿಬಿಡಿ ನಾನು ಫೋನ್ ನಾನು ಬರೋಕ್ಕಿಲ್ಲ ನಾನು. ಜನ್ಮಕ್ಕೆ ಬೆಂಕಿ ಇವನು ಒಬ್ಬ ಗಂಡ ಇವನು. ಅಲ್ಲ ಎಡ್ತಿ ಸಾಯ್ತೀನಿ ಅಂದರೆ ಎಲ್ಲವ ಎಷ್ಟು ಪೂಸಿ ಮಾಡ್ಕೊಂಡಿರೋ ಇಡ್ಸ್ಕೊಳ್ಳೋರು ಹೆಂಗೆ ಮಾಡ್ಕೋಬೇಡ ಹಿಂಗೆ ಮಾಡ್ಕೋಬೇಡ ಅಂತ. ಈ ನನ್ನ ಮಗ ಸಾಯಲಿ ಅಂತಲೇ ಕಾಯ್ಕೊಂಡು ಕೂತಿರೋ ನಂಗೆ ಅವನಲ್ಲ. ನಾನ್ಯಾಕೆ ಸಾಯನೇ? ನನಗೆ ನಾನೇ ಬರ ಬಂದಿದ್ದದು ಗೊತ್ತಳಲ್ಲ ಅವಳ ಸಾಯಿಸೋದು. ಇವು ನಾವ್ಯಾಕೆ ಸಾಯದ್ಲ? ನಾನು ಅದನ್ನೇ ತಾನೇ ಹೇಳ್ತಾರೆ ನಿನಗೆ. ನೀನು ಸಾಯ ಅಂತಾನೆ ಬರ ನಿನ್ಗೇನು ಬಂದಿದ್ದು ಸುಮ್ಕಿರುವಂತವ ತಲೆಗೆಡ್ಸ್ಕೊಂಡೆಮ್ಮ. ಇವ್ರಿಗೆಲ್ಲ ಮಾನವೀಯತೆ ಮನ್ಸತ್ವ ಅನ್ನೋದೇ ಇಲ್ಲ. ಸತ್ರ ನೀನು ಸಾಯ್ಬೇಕಾಯ್ತದ ಅಷ್ಟೇ. ಸುಮ್ಮನಿರು ಅವೆಲ್ಲ ಯಾಕೆ ಬೇಕು? ಅದಕ್ಕೆಲ್ಲ ನಿಜಕ್ಕೆ ನಾನು ಕದ ಹಾಕೊಂಡಿರೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತಾನೆ. ಇವ್ನು ಬಂದು ಕಾಪಾಡ್ತಿದ್ದಲ್ಲ ಇವನು. ಕಾಪಾಡ್ತಿದ್ದಿಲ್ಲ ಬಿಡು ಇವನು ಯಾವುದೇ ಕಾರಣಕ್ಕೂ ಇವನು ಬತ್ತು ಹೋಯ್ತಿಲ್ಲ ಕಾಪಾಡ್ತಾ ಹೋಯ್ತಿಲ್ಲ. ಸರಿಯಾದ ನನ್ನ ಮಗ ಕಂಡು ಬಿಡಪ್ಪ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.